ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋ ನೋಡೋದಕ್ಕೆ ನನಗೆ ಈ ಪ್ರೋಮೋ ನೋಡಿದ ತಕ್ಷಣ ಒಂದು ಏನು ಅನ್ನಿಸ್ತು ಗೊತ್ತಾ, ಪಂಚಿಂಗ್ ಬ್ಯಾಗು ಏನು ಗೊತ್ತಾ, ಸ್ವಲ್ಪ ಚಿಕ್ಕದು ಕೊಟ್ರೇನೋ ಅನ್ನಿಸ್ತು. ಯಾಕೆ ಗೊತ್ತಾ, ಪಂಚಿಂಗ್ ಬ್ಯಾಗ್ ಅಂದರೆ ಸ್ವಲ್ಪ ಚೂರು ದೊಡ್ಡಕ್ಕಿರಬೇಕಿತ್ತು. ಅದು ನಮ್ಮ ರಕ್ಷಿತ ಬೇರೆ ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಕೆಳಗಡೆ ಕಟ್ಟಬೇಕಿತ್ತು ಅಂತ ನನಗೆ ಅನ್ನಿಸ್ತು. ನಂಗೆ ಅನಿಸಿದ್ದು ನಾನು ನಿಮಗೆ ಹೇಳಿದೆ. ಓಕೆ, ಏನಪ್ಪ ಈ ಒಂದು ಟಾಸ್ಕ್ ಅಂತಂದರೆ, ಯಾರಿಗೆ ಏನು ಹೇಳಬೇಕು ಹೇಳಿ ಪಂಚ್ ಮಾಡುವಂತಹ ಒಂದು ಟಾಸ್ಕ್. ಸರಿಯಾ? ರಾಶಿಕಾ ಅಶ್ವಿನಿ ಗೌಡನಿಗೆ ಹೇಳಿದ್ದೇನಿದೆಯಲ್ವ, ನಾನು ಇದನ್ನು ಒಪ್ಪಲ್ಲ. ರಾಶಿಕಾ, ನಿನಗೆ ಅಶ್ವಿನಿ ಗೌಡ ಬಿಟ್ಟು ಬೇರೆ ಆಪ್ಷನ್ ತುಂಬ ಇದ್ದು, ಬಟ್ ಎಲ್ಲರೂ ಕೂಡ ಅಶ್ವಿನಿ ಗೌಡನ್ನ ನಿಜವಾಗ್ಲೂ ಒಂಥರ ಪಂಚಿಂಗ್ ಬ್ಯಾಗ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಏನು ಗೊತ್ತಾ, ಎಲ್ಲ ವಿಷಯದಲ್ಲೂ ಅಶ್ವಿನಿ ಗೌಡನ್ನೇ ಬ್ಲೇಮ್ ಮಾಡ್ತಾರೆ, ಎಲ್ಲ ವಿಷಯದಲ್ಲೂ ಅಶ್ವಿನಿ ಗೌಡನ್ನೇ ಬ್ಲೇಮ್ ಮಾಡ್ತಾರೆ. ಇಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಶ್ವಿನಿ ಗೌಡ ಕೊಟ್ಟಂತಹ ಕಂಟೆಂಟನ್ನು ಯಾರೂ ಕೊಟ್ಟಿಲ್ಲ. ಅದು ಗುಡ್ಡೋ ಬ್ಯಾಡೋ, ಆಯಿತಾ. ಶೀ ಈಸ್ ದ ಬೆಸ್ಟ್ ಪ್ಲೇಯರ್ ಇನ್ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೀ ಈಸ್ ದ ಬೆಸ್ಟ್ ಪ್ಲೇಯರ್ ಅಂತಲೇ ಹೇಳ್ತೀನಿ ಅಶ್ವಿನಿ ಗೌಡ. ಯಾಕೆ ಗೊತ್ತಾ, ಏನೇ ಆಗಿರ್ಬೋದು ಆಯಿತಾ, ವಾಟ್ ಎವರ್ ಆಯಿತಾ, ನಾನು ಅದು ಇದು ಮಾಡಲ್ಲ. ಬಟ್ಟು ಸಮ್ ರೀಸನ್ ಆಯಿತಾ, ಅಶ್ವಿನಿ ಗೌಡ ಕೂಡ ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ 12 ಅನ್ನೋದು ಇದು 100% ಸತ್ಯ. ಓಕೆ, ಬ್ಯಾಕ್ ಟು ಟಾಪಿಕಿಗೆ ಬರೋಣ ಆಯಿತಾ. ಇಲ್ಲಿ ಈ ಪ್ರೋಮೋದಲ್ಲಿ ಆಯಿತಾ ತುಂಬಾನೇ ರಾರಾಜಿಸಿದ್ದು ಯಾಕಪ್ಪ ಅಂತಂದರೆ, ನಮ್ಮ ರಕ್ಷಿತಾ ಮತ್ತು ಧ್ರುವಂತ್ಗೆ ಆಯಿತಾ, ನಿಮ್ಮೆಲ್ಲರಿಗೂ ಗೊತ್ತು, ಫ್ರೈಡೇ ಎಪಿಸೋಡಲ್ಲೇ ರಕ್ಷಿತಾ ವಾರ್ನ್ ಮಾಡಿದ್ದಾಳೆ. ಏನಂತ ಅಂದರೆ, ಒಬ್ಬ ವ್ಯಕ್ತಿಯನ್ನ ಇಂತಹ ಬಿಗ್ ರಿಯಾಲಿಟಿ ಶೋ ಅಲ್ಲಿ ನನಗೆ ಅಸಹ್ಯ, ನನಗೆ ಏಸಿಗೆ ಆಗುತ್ತೆ, ನನಗೆ ಅಸಹ್ಯ, ಅಲ್ಲುಜ್ಜು, ವಾಸನೆ ಬರ್ತೀಯಾ, ಸ್ನಾನ ಮಾಡು, ಹಾಗೆಲ್ಲ ಹೇಳೋದಿದೆಯಲ್ಲ, ಇದು ತುಂಬ ತಪ್ಪು. ನಾನು ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ಅದು ಏನು ಗೊತ್ತಾ, ರಕ್ಷಿತನ್ಗೆ ಅಂದಿದ್ದು ಒಂದು ಕಡೆ, ಈ ಕಡೆ ಗಿಲ್ಲಿಗೂ ಕೂಡ ಧ್ರುವಂತವ್ರು ಅಂದಿದ್ದಾರೆ. ಅಂದರೆ ನೀನು ಹಲ್ಲು ಉಜ್ಜಲ್ಲ, ಸ್ನಾನ ಮಾಡಲ್ಲ, ವಾಸನೆ ಬರ್ತೀಯಾ, ಅಸಹ್ಯ ನೀನು ಅಂತ. ಅದು ನಿನ್ನೂ ಕೂಡ ರಕ್ಷಿತನ್ಗೆ ಹೆಂಗಾಯ್ತು ಅಂತಂದರೆ, ನಿನ್ನೂ ಕೂಡ ಅದೊಂಥರ ಮೊದಲೇ ರಕ್ಷಿತನ್ಗೆ ಗಿಲ್ಲಿ ನಟನ್ ಕಂಡ್ರೆ ಏನೋ ಒಂದು ಕ್ರಶ್ಶು, ಒಂದೇನೋ ಒಂದು ಇಷ್ಟ. ಅದರಲ್ಲೂ ರಕ್ಷಿತನ ಮುಂದೆ ಗಿಲ್ಲಿ ನಟನ್ಗೆ ನೀನು ಅಸಹ್ಯ, ನೀನು ಅಲ್ಲುಜ್ಜಲ್ಲ, ವಾಸನೆ ಬರ್ತೀಯ ಅಂತ ಗಿಲ್ಲಿ ನಟನ್ಗೆ ಹೇಳಿದ್ದು. ಅದೇ ರೀತಿ ರಕ್ಷಿತನಿಗೂ ಕೂಡ ಇದರಲ್ಲಿ ಎಂಥದ್ದು ಸೀಕ್ರೆಟ್ ರೂಮಲ್ಲಿ ನೀವೆಲ್ಲರೂ ಕೂಡ ನೋಡಿದ್ದೀರಾ, ರಕ್ಷಿತನ್ಗೆ ಎಷ್ಟು ಆಯಿತಾ ಅಸಹ್ಯವಾಗಿ ಮಾತನಾಡಿದ್ರು ಯಾರು, ನಮ್ಮ ಧ್ರುವಂತು. ಅದಕ್ಕೆ ಅಂದರೆ ಈ ಅಸಹ್ಯ ಅನ್ನೋದೇನಿದೆ ಗೊತ್ತಾ, ಒಬ್ರನ್ನ ನೋಡಿ ನಾವು ಅಸಹ್ಯ ಅನ್ನೋದಕ್ಕಿಂತ ಮುಂಚೆ, ನಾನು ಒಬ್ರಿಗೆ ಅಸಹ್ಯ ಅಂತೇಳಿ ಒಂದು ಬೆರಳು ತೋರಿಸಿದ್ರೆ ನಿನ್ನ 4 ಬೆರಳು ನಮ್ಮ ಕಡೆ ತೋರಿಸುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಅಸಹ್ಯ, ವಾಸನೆ ಬರ್ತಿದ್ದಾರೆ ಆಯಿತಾ, ಅಯ್ಯೋ ತುಂಬ ವಾಸನೆ, ಅಯ್ಯೋ ಅಂತೇಳಿ ಕೆಲವರು ಒಂಥರ ಮಾಡ್ತಿರ್ತಾರೆ ಆಯಿತಾ. ನನಗೆ ಅಂಥವ್ರು ನೋಡಿದಾಗ ನನಗೆ ಏನು ಅನಿಸುತ್ತೆ ಗೊತ್ತಾ, ನಮ್ಮ ಆಯಿತಾ ವಾಸನೆ ನಮಗೆ ಗೊತ್ತಾಗಲ್ಲ, ಆಪೋಸಿಟ್ ಇರೋ ಪರ್ಸನಿಗೆ ಗೊತ್ತಾಗೋದು. ಹಾಗೆ ಧ್ರುವಂತಿಗೂ ಕೂಡ ಯಾರಾದರೂ ಆಯಿತಾ ನೀವು ವಾಸನೆ ಬರ್ತಿದ್ದೀರಾ ಅಂತ ಅಂದರೆ ಧ್ರುವಂತ ಅದನ್ನು ತಡ್ಕೊಳಲ್ಲ ತಾನೇ. ಹಂಗಾಗಿ ಅದು ತುಂಬಾ ಬೇಜಾರಾಗಿತ್ತು ರಕ್ಷಿತನ್ಗೆ. ಅದಲ್ಲದೆ ಧ್ರುವಂತ ಒಂದೊಂದ್ಸರಿ ಫೇಸ್ ಮಾಡ್ತಾರೆ, ನೀವು ಅಬ್ಸರ್ವ್ ಮಾಡಿದ್ರೆ ಒಂಥರ ವ್ಯಂಗ್ಯವಾಗಿ ಫೇಸ್ ಮಾಡ್ತಾರೆ. ಅದು ಕೂಡ ರಕ್ಷಿತನಿಗೆ ಇಷ್ಟ ಆಗಿರಲಿಲ್ಲ. ಹಾಗಾಗಿ ರಕ್ಷಿತ ಇವತ್ತು ಸಿಕ್ಕಿದ್ದೆ ಚಾನ್ಸ್ ಅಂತೇಳಿ ಆಯಿತಾ ಪಂಚ್ ಬ್ಯಾಗಿಗೆ ಆಯಿತಾ ಪಂಚೋ ಪಂಚು ಆಯಿತಾ, ಆ ಪಂಚ್ ಮಾಡಿದ್ದಲ್ದೇ ಕೈಯಲ್ಲಿ ನೋಡಿ ಧ್ರುವಂತಿಂದು ಫೋಟೋ ಪಂಚಿಂಗ್ ಬ್ಯಾಗಿಂದು ಹಿಂಗೆ ಹಿಡ್ಕೊಂಡು ಪಂಚ್ ಅಂತೇಳಿ ಪಂಚ್ ಮಾಡ್ತಾನೇ ಇದ್ಲು. ಅದು ಕಿತ್ತೋಗೋ ತನಕ ಅವಳಿಗೆ ಕೋಪ ನಿಂಗೆ ಎಷ್ಟಿರ್ಬೋದು ನೋಡಿ. ಅವಳು ಅವತ್ತೆ ಶುಕ್ರವಾರದ ಎಪಿಸೋಡಲ್ಲೇ ವಾರ್ನ್ ಮಾಡಿದ್ಲು. ಏನಂತಂದರೆ, ಇದೇ ಮಾತು ಹೊರಗಡೆ ನೀವೇನಾದರೂ ಹೇಳಿದ್ದಿದ್ರೆ ಆಯಿತಾ ಏನೋ ತೆಗೆದು ಹೊಡ್ಬಿಡ್ತಿದ್ದೆ ಅನ್ನೋದನ್ನ ಶುಕ್ರವಾರದ ಎಪಿಸೋಡಲ್ಲೇ ಹೇಳಿದ್ಲು ರಕ್ಷಿತಾ. ಹಾಗಾಗಿ ಅವಳ ಕೋಪನೂ ಕೂಡ ಸಹಜವಾಗಿ ನನಗೇನೋ ಅದು ಕರೆಕ್ಟೇ ಇದೆ. ಅವಳ ಕೋಪ ತಪ್ಪು ಅಂತ ನಾನು ಹೇಳಲ್ಲ. ಆಮೇಲೆ ನಿನ್ನ ಕೆಲವರು ಏನು ಗೊತ್ತಾ, ಕಾವ್ಯ ಗಿಲ್ಲಿ ನೋಡಿ ರಕ್ಷಿತಾ ಇವತ್ತು ಉರ್ಕೊಂಡಿರ್ತಾಳೆ ಆಯಿತಾ, ರಕ್ಷಿತನ ಫ್ಯಾನ್ಸ್ ಎಲ್ಲ ಇವತ್ತು ಆಯಿತಾ ಪ್ರೋಮೋ ನೋಡಿ ಉರ್ಕೊಂಡಿರ್ತಾರೆ, ಚೆನ್ನಾಗಿ ಉರಿ ಬಿದ್ದಿರಬೇಕು, ಅದು ಬಿದ್ದಿರಬೇಕು, ಇದು ಬಿದ್ದಿರಬೇಕು. ಏನು ಗುರಿ ಬೀಳುತ್ತೆ ಗುರು, ಅದು ಪ್ರೋಮೋ ಗುರು, ಅದು ಎಡಿಟಿಂಗ್ ಪ್ರೋಮೋ. ಏನು ಫಸ್ಟ್ ಪ್ರೋಮೋ ಬಂದಿತ್ತಲ್ವಾ, ಏನು ರಕ್ಷಿತನ್ಗೆ ಕಾವ್ಯ ಗಿಲ್ಲಿ ಜೊತೆ ಕಾವ್ಯ ಇರೋದು, ರಕ್ಷಿತನ್ಗೆ ಉರಿತಾ ಇದೆ ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ, ಅದನ್ನ ನಮ್ಮ ಕಾವ್ಯನ ಫ್ಯಾನ್ಸುಗಳು ಅದನ್ನ ಡಿಫ್ರೆಂಟ್ ವೇಯಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ. ನಮ್ಗೆ ಯಾಕೆ ಗುರು ಉರಿಯುತ್ತೆ, ಕಾವ್ಯ
ಗಿಲ್ಲಿ ಜೊತೆಗೆ ಇರಲಿ, ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ಗಿಲ್ಲಿ ಜೊತೆಗೆ ಒಟ್ಟಿಗೆ ಹೋಗಿ ಗಿಲ್ಲಿ ಮನೆಗೆ ಹೋಗಿ ಸೇರೊದ್ದು ಒಳಗಡೆ ಹೋಗಿ, ಆಯಿತಾ. ನಮ್ಗೆ ಸೇರೊದ್ದು ಅಂದರೆ ಗೊತ್ತಲ್ವ ನಿಮಗೆ, ನಮ್ಮ ಲೋಕಲ್ ಊರಿಗೆ ಗೊತ್ತಿರುತ್ತೆ ಸೇರೊದ್ದು ಅಂದರೆ, ಆಯಿತಾ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂತಾರೆ ನಮ್ಮಲ್ಲಿ, ಆಯಿತಾ. ಹಂಗೆ ಸೇರೊದ್ದು ಗಿಲ್ಲಿ ಮನೆಗೆ, ಆಯಿತಾ, ಬಲ್ಗಾಲಿಟ್ಟು ಒಳಗೋಗ್ಲಿ, ನಮಗೇನು ಪ್ರಾಬ್ಲಮ್ ಇಲ್ಲ. ಅದು ಬಿಟ್ಟು ನೀವು ಅದನ್ನೇ ಒಂದು ದೊಡ್ಡ ಹೈಲೈಟು ಮಾಡ್ತಾ ಇದ್ರೆ ಏನೂ ಅಲ್ಲ, ಆಯಿತಾ. ಇಲ್ಲಿ ಕಾವ್ಯ ರೂಲ್ಸ್ ಬ್ರೇಕ್ ಮಾಡಿದರೆ ಓಕೆ, ಸೂಪರು. ಅದೇ ಎಲ್ಲಾದರೂ, ಆಯಿತಾ, ಕಾವ್ಯನ ಅಪ್ಪ ಅಮ್ಮ ಮಾಡ್ದಂಗೆ ಎಲ್ಲ ರಕ್ಷಿತನ ಪೇರೆಂಟ್ಸ್ ಎಲ್ಲಾದರೂ ಮಾಡಿದರೆ ಅದು ದೊಡ್ಡ ಇಶ್ಯೂ ಆಗಿರೋದು. ದೊಡ್ಡ ಇಶ್ಯೂ ಆಗಿ ಅಯ್ಯೋ ರಕ್ಷಿತನ ಪೇರೆಂಟ್ಸು, ಆಯಿತಾ, ಬ್ರೇಕ್ ಮಾಡಿದ್ರು, ರೂಲ್ಸ್ ಬ್ರೇಕ್ ಮಾಡಿದ್ರು, ರಕ್ಷಿತನ ಹೊರಗಡೆ ಕಳಿಸಿ ಬಿಗ್ ಬಾಸಿಂದ ಹಾಗೆ ಹೇಗೆ. ಅದೇ ಕಾವ್ಯನ ತಮ್ಮನೂ ಆ ಅಮ್ಮನೂ ರೂಲ್ಸ್ ಬ್ರೇಕ್ ಮಾಡಿದರೆ ಅದು, ಆಯಿತಾ, ಬಿಗ್ ಬಾಸ್ ಮನೆಯಲ್ಲಿ, ಆಯಿತಾ, ವಿಡಿಯೋ ಆಗಿ ವೀಕೆಂಡಲ್ಲಿ ವಿಡಿಯೋ ಆಗಿ ಬರುತ್ತೆ. ಅದನ್ನು ಸೆಲೆಬ್ರೇಟು, ಆಯಿತಾ, ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಏನು ಕರ್ಮಗುರು ಇದು, ಹಾಂ ಅಕ್ಕ, ಆಯಿತಾ. ಏನು ಗೊತ್ತಾ, ಒಬ್ರಿಗೊಂಥರ ಇದೇನೋ ನನಗಂತೂ ಗೊತ್ತಾಗ್ತಿಲ್ಲ. ಓಕೆ, ಈ ಪ್ರೋಮೋದಲ್ಲಿ, ಆಯಿತಾ, ಮಾರಲಾಗ್ತಿ ಸ್ಟೋರಿ ಏನು ಅಂತಂದರೆ, ಪಂಚಿಂಗ್ ಬ್ಯಾಗ್ ಕೊಟ್ಟು ಒಡೆಯಕ್ಕೆ ಕೊಟ್ಟಿದ್ದಾರೆ. ಕರೆಕ್ಟ್ ರೀಸನ್ ಕೊಟ್ಟು ಹೊಡೆದಿದ್ದು ಅಂತಂದರೆ ಅದು ರಕ್ಷಿತಾ ಅಂತ ಮಾತ್ರ ಹೇಳ್ತೀನಿ. ಈಗ ಅಶ್ವಿನಿ ಗೌಡ್ಗೆ ರಾಶಿಕಾ ಹೊಡಿತಾ ಇದ್ದಾರೆ ಅಂತಂದರೆ ಎಲ್ಲದಕ್ಕೂ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ರಾಶಿಕಾ ಮೇಡಮ್, ಅದು ಅಶ್ವಿನಿ ಗೌಡ ಅವರು ಯಾರನ್ನೂ ಬ್ಲೇಮ್ ಮಾಡಲ್ಲ. ಗೇಮು ಒಂದು ಕಂಟೆಂಟ್ ಬಂದಾಗ ಹಂಗೆ ಮಾಡ್ತಾರೆ, ಬಿಟ್ಟರೆ ಅದಾದ ನಂತರ ಅವರೇ ಎಲ್ಲರ ಹತ್ರ ಹೋಗ್ತಾರೆ, ಸಾರಿ ಕೇಳ್ತಾರೆ, ಮಾತಾಡ್ತಾರೆ. ಗೇಮ್ ಥರ ತಗೋಬೇಕು ರಾಶಿಕಾ ಅನ್ನೋದು ನನ್ನ ಒಂದು ಅನಿಸಿಕೆ, ನಾನು ಹೇಳಿದ್ದೀನಿ. ಅದಲ್ಲದೆ ಏನು ಗೊತ್ತಾ, ಇನ್ನೂ ಕೆಲವರು ಏನೋ ಒಂದು ಕ್ಲಿಪ್ ಇದೆ ಗಿಲ್ಲಿ ನಟೊಂದು ರಕ್ಷಿತಂದು, ನೀನು 100 days ತನಕ ಇರಲ್ಲ ಹೋಗ್ತೀಯಾ ಅನ್ನೋದು ಏನೋ ಒಂದು ಕ್ಲಿಪ್ ಇದೆ ಗಿಲ್ಲಿ ನಟ ಹೇಳಿರೋದು. ಒಂದೇ ಒಂದು 3 minutes ಕ್ಲಿಪ್ಪು. ಈಗ ಅದನ್ನು ಫುಲ್ ಟ್ರೆಂಡ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಆಯಿತಾ. ರಕ್ಷಿತಾ 100 days ತನಕ ಇರಲ್ಲ, ಮಿಡ್ ವೀಕ್ ಎಲಿಪ್ಟ್ ಆಗ್ತಾಳೆ ಅಂತ. ಅಕಸ್ಮಾತ್ ರಕ್ಷಿತಾ ಮಿಡ್ ವೀಕ್ ಎಲಿಮಿನೇಟ್ ಆಗಿದ್ದೇ ಆದರೆ ನೆಕ್ಸ್ಟ್ ಇಯರು ನಾನು ರಿವ್ಯೂನೇ ಮಾಡಲ್ಲ, ಮುಗೀತು, ಸ್ಟಾಪ್, ರಿವ್ಯೂನೇ ಮಾಡಲ್ಲ. ಇಷ್ಟು ಆನೆಸ್ಟಾಗಿದ್ದು ಒಂಟಿಯಾಗಿ ಗೇಮ್ ಆಡಿ, ಆಯಿತಾ, ಎಷ್ಟೇ, ಆಯಿತಾ, ಬಿಗ್ ಬಾಸ್ ಮನೇಲಿ ಪ್ರಾಬ್ಲಮ್ಸ್ ಬಂದ್ರೂ ಎಲ್ಲ ಫೇಸ್ ಮಾಡಿ ಒಂಟಿಯಾಗಿ ಗೇಮ್ ಆಡಿ ಸತತ, ಆಯಿತಾ, ಫಿನಾಲೆ ಸ್ಟೇಜ್ ತನಕ ಬಂದಿರುವಂತಹ ರಕ್ಷಿತಾ ಏನಾದರೂ ಫಿನಾಲೆ ಸ್ಟೇಜ್ ಹತ್ತದೇನೆ ಬಿಫೋರ್ ದ ಫಿನಾಲೆ ಎಲಿಮಿನೇಟ್ ಆದ್ಲು ಅಂತಂದರೆ ನಿಜವಾಗ್ಲೂ ಬಿಗ್ ಬಾಸ್ ಅಂತ ಫೇಕ್ ಇನ್ನೊಂದಿಲ್ಲ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋ ನಿಮ್ಮ ಜೊತೆ ಬರ್ತೀನಿ. ನಾನೀಗ ಕಮೆಂಟ್ ಓದಬೇಕು, ಯಾಕೆಂದ್ರೆ ನನಗೆ ಈ ಕಮೆಂಟು ನಾವು ಓದಬೇಕು. ಯಾಕೆಂದ್ರೆ ನಾನು ನೋಡಿದೆ ಕೆಲವು ಕಮೆಂಟ್ಗಳಂತೂ ಅಯ್ಯಯ್ಯೋ ಭಯಂಕರವಾಗಿದ್ದಾವೆ ಕಮೆಂಟ್ಗಳು, ಹಾಗಾಗಿ ನಾನು ಓದಲೇಬೇಕಂತ. ಓಕೆ, ಕಮೆಂಟ್ ನೋಡಪ್ಪ, ಏನು ಗೊತ್ತಾ, ಕಮೆಂಟ್ಗಳು ತುಂಬ ಜನ, ಆಯಿತಾ, ಬರೀ ಕಾವ್ಯ ಗಿಲ್ಲಿ ಬಿಟ್ಟರೆ ರಾಶಿಕಾ ಬೆಸ್ಟ್ ಅನ್ನೋರು ಲೈಕ್ ಮಾಡಿ, ಆಯಿತಾ. ಕಾವ್ಯಗಿಂತ ರಾಶಿಕಾ ಎಷ್ಟೋ ಬೆಟ್ರ್ ಇದ್ದಾಳೆ, ಓಕೆನಾ. ನಾವಂತೂ ರಕ್ಷಿತಾ ಅಭಿಮಾನಿ, ಅವರಿಗೆ ಓಟ್ ಹಾಕ್ತೀನಿ ಅನ್ನೋರು ಲೈಕ್ ಮಾಡಿ, ಆಯಿತಾ. ಆಮೇಲೆ ರಕ್ಷಿತಾ ಫ್ಯಾನ್ಸ್, ರಕ್ಷಿತಾ ಫೈರ್ ಬ್ರ್ಯಾಂಡ್, ರಕ್ಷಿತಾ ಏಟರ್ಸಿಗೆ ಹೇಳ್ತಾ ಇರೋದು. ಗಿಲ್ಲಿ 100% ಗೆಲ್ಲಲ್ಲ, ಫೀಮೇಲ್ ವಿನ್ನರ್ ಲೋಡಿಂಗ್, ಜೈ ರಕ್ಷಿತಾ ಕ್ಯಾಮ್ರಾ ಇಲ್ಲ ಅಂದಿದ್ರೆ ಡೈರೆಕ್ಟ್ ಆಗಿ, ಆಯಿತಾ, ಓಡಿತಿದ್ಲು ಅನಿಸುತ್ತೆ ಧ್ರುವಂತ್ಗೆ. ರಾಶಿ ರಾಕ್ ಅಶ್ವಿನಿ ಶಾಕ್ ಅಂತೆ. ಅಶ್ವಿನಿ ಏನಕ್ಕೆ ಶಾಕ್ ಆಗ್ತಾರೆ? ರಕ್ಷಿತಾ ಬೆಂಕಿ ಕೊಟ್ಲು ನೋಡಿ, ನಾಯಿ ಹೊಡೆದ್ಲು ನೋಡಿ ರಕ್ಷಿತಾ ಅನ್ನೋದನ್ನ ರುಕ್ಮಿಣಿ ವಸಂತ್ ಅನ್ನೋರು ಹಾಕಿದ್ದಾರೆ. ಕೊಟ್ಲು ನೋಡಿ, ನಾಯಿ ಹೊಡೆದ್ಲು ರಕ್ಷಿತಾ. ಆಮೇಲೆ ಮೋಕ್ಷಿ ಅವರು ಹಾಕಿದ್ದಾರೆ, ಆಯಿತಾ. ಮೋಕ್ಷಿ ಅಡಿಕ್ಟ್ ಅವರು, ರಾಶಿ ಇಸ್ ದಿ ಸ್ಟ್ರಾಂಗ್ ಫಿಮೇಲ್ ಕಂಟೆಸ್ಟೆಂಟ್ ಆಫ್ ದಿ ಸೀಸನ್. ಎಸ್, ಧ್ರುವಂತನ್ ಗಾಚಾರ ಬಿಡಿಸಿದ್ಲು ಇವತ್ತು ರಕ್ಷಿತಾ, ಆಯ್ತಾ. ಧ್ರುವಂತನ್ ಗಾಚಾರ ಬಿಡಿಸಿದ್ಲು ಇವತ್ತು ರಕ್ಷಿತಾ ಅಂತ ಹಾಕಿದ್ದಾರೆ.
ರಕ್ಷಿತನ ಬಗ್ಗೆ ಹಾಕಿದ್ದಾರೆ, ರಾಶಿಕನ ಬಗ್ಗೆ ಹಾಕಿದ್ದಾರೆ. ರಕ್ಷಿತಾ ಹೆಣ್ಣುಲಿ ಅಂತೆ, ರಕ್ಷಿತಾ ಹೆಣ್ಣುಲಿ. ಹೌದು, ಆ್ಯಕ್ಚುಲಾಗಿ ರಕ್ಷಿತಾ ಶೀ ಈಸ್ ದ ಬೆಸ್ಟ್. ತುಂಬ ಚೆನ್ನಾಗಿ ಏನು ಗೊತ್ತೆ, ಎಲ್ಲರೂ ಕೂಡ ಎಲ್ಲರಿಗೂ ಫ್ಯಾನ್ಸ್ ಇದ್ದಾರೆ, ಎಲ್ಲರನ್ನೂ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ. ಬಟ್ಟು ಕೆಲವೊಬ್ರು ಏನು ಗೊತ್ತಾ, ತುಂಬಾ ಇದು ಮಾಡ್ತಾರೆ. ವಾವ್, DK ಫ್ರೆಂಡ್ಸ್ ಅನ್ನೋರು ಬೆಂಕಿಯಲ್ಲಿ ಅರಳಿದ ಹೂವು ರಕ್ಷಿತಾ ವಿನ್ನರ್ ಆಗಬೇಕು ಅಂತ ಹಾಕಿದ್ದಾರೆ. ವಾವ್, ರಕ್ಷಿತಾ ಸಿಂಗಲ್ ಸಿಂಹಿಣಿ ಅಂತೆ, ರಕ್ಷಿತಾ ಆನ್ ಫೈರ್. ಇಲ್ಲೊಬ್ರು ಒಂದು ಕಮೆಂಟ್ ಹಾಕಿದ್ದಾರೆ, ನಾನು ಇದು ಓದಲೇಬೇಕು. ದೀಕ್ಷಿತ್ ಕುಮಾರ್ DK ಅನ್ನೋರು ಒಂದು ಕಮೆಂಟ್ ಹಾಕಿದ್ದಾರೆ. ಅಪವಾದಗಳಿಗೆ ಕುಗ್ಗಿಲ್ಲ, ಅಪಪ್ರಚಾರಕ್ಕೆ ಜಗ್ಗಿಲ್ಲ, ಅವಮಾನಗಳೇನು ಹೊಸತಲ್ಲ, ಅವಮಾನಗಳ ಮುಂದೆ ಸನ್ಮಾನ ಅನ್ನೋದನ್ನು ಮರೆತಿಲ್ಲ, ತಲೆಬಾಗುವೆವು ನಿಮ್ಮ ಪ್ರೀತಿ ಅಭಿಮಾನಕ್ಕೆಲ್ಲ, ಇಂತಿ ನಿಮ್ಮ ರಕ್ಷಿತಾ, ವಿ ಆಲ್ವೇಸ್ ಸಪೋರ್ಟ್ ರಕ್ಷಿತಾ ಅಂತ ಹೇಳಿದ್ರು. ವಾವ್, ಸೂಪರ್. ರಕ್ಷಿತಾ ಹಾಕೊಂಡು ಕೊಟ್ಲು. ಹೌದು, ಅವಳ ಕೋಪ ಎಷ್ಟಿತ್ತೋ ಏನೋ, ಹಂಗೆ ಎಲ್ಲ ತೀರಿಸ್ಕೊಂಬಿಟ್ಲು ಮಾತ್ರ. ಆ್ಯಕ್ಚುಲಾಗಿ ನನ್ನನ್ನು ಕೇಳೋದಾದರೆ ಏನು ಗೊತ್ತಾ, ರಕ್ಷಿತಾ ಧ್ರುವಂತನ ಮೇಲೆ ಅಷ್ಟು ಕೋಪ ಪಡೋಕ್ಕೆ ಒಂದು ಕಾರಣ ಏನು ಗೊತ್ತಾ, ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ, ಅದು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ, ಅವರ ಒಂದು ಡ್ರೆಸ್ ಬಗ್ಗೆ ಆಗಲಿ, ಅವರ ಒಂದು ಬಾಡಿ ಬಗ್ಗೆ ಆಗಲಿ, ಇಲ್ಲ ಅವರ ಒಂದು ಪರ್ಸನಲ್ ಥಿಂಗ್ಸ್ಗಳ ಬಗ್ಗೆ ಪಬ್ಲಿಕ್ಕಾಗಿ ಮಾತಾಡೋದು, ಮತ್ತು ಪಬ್ಲಿಕ್ಕಾಗಿ ಅವ್ರನ್ನ ಗೇಲಿ ಮಾಡೋದು, ಇದೆಲ್ಲ ತುಂಬ ರಾಂಗ್. ಇದು ಮಾಡೋಂಗಿಲ್ಲ ಇದು. ಬಟ್ ಅದನ್ನು ಧ್ರುವಂತು ತುಂಬ ಸರಿ ಮಾಡಿದ್ದಾರೆ, ತುಂಬ ಸರಿ ರಕ್ಷಿತನ ಬಗ್ಗೆ ತಪ್ಪಾಗಿ ಮಾತನಾಡಿದ್ದಾರೆ. ಹಾಗಾಗಿ ಅದೆಲ್ಲ ಕೋಪ ಇಟ್ಕೊಂಡಿದ್ದು ಇವತ್ತು ಒಂದೇ ಸರಿಗೆ ಹೊರಗಾಕಿದ್ದಾಳೆ ಅಷ್ಟೇ. ಓಕೆ, ನನ್ನ ಈ ಪ್ರೋಮೋ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.